ಸೊ ಮೈಸೂರಿನ ಒಂದು ಸಮುದಾಯದ ಸಭೆಯಲ್ಲಿ ಮುಖಂಡ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಹೈಕಮಾಂಡ್ ಮಟ್ಟದಲ್ಲಿ ಏನು ಬೇಕಾದ ಆಗಿದೆ ಮುಂದೆ ನೋಡಿ ಅಂತ. ಅಂದರೆ ಅದು ಏನು ಸರ್ ಸಂದೇಶ? ಅಂದರೆ ಅಧಿಕಾರ ಹಸ್ತಾಂತರ ತೀರ್ಮಾನ ಆಗಿದೆಯೋ ಅಥವಾ ಯಾವ ರೀತಿ ಅಂತ ನೀವು ಹೇಳಿದ್ದು, ನಾವಲ್ಲ. ಯಾವುದು ಹೈಕಮಾಂಡ್ ಮಟ್ಟದಲ್ಲಿ ಮುಂದೆ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ತೀರ್ಮಾನ ಆಗಿದೆ ನಾನು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಏನೋ ಮಾತಾಡಿರ್ತೀವಿ, ಅದೆಲ್ಲ ನಿಮ್ಮ ಪಬ್ಲಿಕಲ್ಲಿ ಮಾತಾಡೋಕ್ಕಾಗ್ತದಾ? ಪಬ್ಲಿಕಲ್ಲಿ ಬಿಟ್ಟರಲ್ಲ ಸರ್ ಕ್ಲೋಸ್ ಡೋರ್ ಮೀಟಿಂಗ್ ಆಡಿಯೋ. ಪಬ್ಲಿಕ್ ಮಾತಾಡೋದು ನಾನು ಕ್ಲೋಸ್ ಡೋರ್, ನಮ್ಮದು ನಿಮ್ಮದು ಪರ್ಸನಲ್ ಮಾತುಕತೆ ಎಲ್ಲ ಪಬ್ಲಿಕಲ್ಲಿ ಪ್ರೆಸ್. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆಯೋ ಇಲ್ವೋ, ಏನು ಸಂದೇಶ ಸರ್ ಅದು? ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ಅದು ನನ್ನ ಪಬ್ಲಿಕ್ ಅಲ್ಲಪ್ಪ. ನನಗೂ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಬಟ್ ಇಲ್ಲಿ ಮತದಾರರಲ್ಲ ಸರ್. ಸೊ ನಾನು ಏನು ಕೇಳಿರ್ತೀನಿ, ದೇವ್ರಿಗೆ ಏನು ಕೇಳಿರ್ತೀನಿ, ದೇವ್ರ ಆಶೀರ್ವಾದ ಏನು ಮಾಡಿರ್ತಾರೆ ಅಂತ ನಮಗೂ ಅವ್ರಿಬ್ರಿಗೂ ಗೊತ್ತಿರ್ತದೆ. ನಿನ್ಗೆ ಹೆಂಗೆ ಗೊತ್ತಾಯ್ತು ನಾನೇನು ಪ್ರಾರ್ಥನೆ ಮಾಡಿದ್ದೀನಿ ಅಂತ? ನಾನು ಯಾವತ್ತೂ ಮೀಡಿಯೇಟ್ರ್ ಇಟ್ಕೊಳ್ಳೋದೇ ಇಲ್ಲ. ನಂದೇನಿದ್ರು ಸ್ಟ್ರೈಟ್, ನಾನು ವರ್ಸಸ್ ನನ್ನ ದೇವರು. ಸರ್, ಈಗ ಪ್ರಚಾರದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ, ವಿಜಯನ್ ಎಲ್ಲ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ, ಬಿದೋಗುತ್ತೆ ಅಂತ.